ಆಗಿ ಹೇಳ್ಬೇಕಂದ್ರೆ ಈ ಕಲ್ಚರ್ನ ತುಂಬಾ ಹತ್ತಿರದಿಂದ ನೋಡಿದವ್ರಿಗೆ ಮೈ ಮೇಲೆ ದೇವ್ರು ಬಂದ್ರು ಬರ್ಬೋದು ಗುರು, ಆ ರೇಂಜ್ಗೆ ಇದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಕಾಂತಾರ ಎ ಲೆಜೆಂಡ್ ಜಸ್ಟ್ ಈಗಷ್ಟೇ ಹೋಗಿ ಮೂವಿನ ನೋಡ್ಕೊಂಡ್ ಬಂದೆ. ಯಪ್ಪ ದೇವ್ರೆ, ಆ ಮೂವಿಯಿಂದ ಹೊರಗೆ ಬರಕ್ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಅಷ್ಟು ಭಯಂಕರವಾದಂತಹ ಒಂದು ಪರ್ಫಾರ್ಮೆನ್ಸ್ ನಮ್ಮ ರಿಷಬ್ ಶೆಟ್ಟಿ ಕಡೆಯಿಂದ. ಆಡ್ಸ್ ಅಪ್ ಟು ದ ಹೋಲ್ ಟೀಮ್ ಅಂತಾನೆ ಹೇಳ್ಬೋದು. ಕಾಂತಾರ ತಂಡದ ಒಂದು ಶ್ರಮಕ್ಕೆ ಇವತ್ತು ಒಂದು ದೊಡ್ಡ ಪ್ರತಿಫಲ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಅದ್ಭುತವಾಗಿರುವಂತಹ ಒಂದು ಪರ್ಫಾರ್ಮೆನ್ಸ್ ರಿಷಬ್ ಶೆಟ್ಟಿ ಮತ್ತೆ ಆ ತಂಡದಿಂದ. ಜಸ್ಟ್ ಸಿನಿಮಾ ಮುಗಿಸಿ ಹೊರಗೆ ಬಂದಿದ್ದಷ್ಟೇ, ಬಟ್ ಇನ್ನೂ ಆ ಗೂಸ್ ಬಂಪ್ಸ್, ಆ ಒಂದು ಆಕ್ಟಿಂಗ್, ಸ್ಟನ್ನಿಂಗ್ ಆಗಿರುವಂತಹ ಒಂದು ಪರ್ಫಾರ್ಮೆನ್ಸ್ ನಿಂದ ನನಗೆ ಹೊರಗೆ ಬರಕ್ ಆಗ್ತಿಲ್ಲ. ಯಾಕಂದ್ರೆ ಅಷ್ಟು ಭಯಂಕರವಾದಂತಹ ಒಂದು ಸ್ಕ್ರೀನ್ ಪ್ಲೇನ ಇವತ್ತು ನಾವು ನೋಡಿದ್ವಿ ಅಂತಾನೆ ಹೇಳ್ಬೋದು. ಇನ್ನು ಈ ಸಿನಿಮಾದ ಒಂದು ಸ್ಟೋರಿನ ಹೇಳ್ಬೇಕಾದ್ರೆ ಮಿನಿಮಮ್ ಆದ್ರೂ ಒಂದು 30 ಮಿನಿಟ್ಸ್ ಬೇಕಾಗುತ್ತೆ. ಯಾಕಂದ್ರೆ ಅಷ್ಟು ಒಂದು ಸೂಪರ್ ಆಗಿರುವಂತಹ ಒಂದು ಸ್ಟೋರಿ ಲೈನ್ ಇದೆ ಈ ಸಿನಿಮಾದಲ್ಲಿ. ಬಟ್ ಶಾರ್ಟ್ ಕಟ್ ಆಗಿ ಒಂದು ಒನ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ, ಒಂದು ಕದಂಬ ಡೈನೆಸ್ಟಿ ಅಲ್ಲಿ ಇರುವಂತಹ ಒಂದು ರಾಜರು, ಆ ರಾಜರು ಒಂದು ಕಾಂತಾರ ಅನ್ನುವಂತಹ ಒಂದು ಈಶ್ವರ ಹೂತೋಟ ಇರುತ್ತೆ. ಸೊ ಆ ಹೂತೋಟದಲ್ಲಿ ಏನಿದೆ, ಏನ್ ರಹಸ್ಯ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಹೇಗಾದ್ರೂ ಮಾಡಿ ಒಂದು ವಶಪಡಿಸ್ಕೊಬೇಕನ್ನುವಂತ ಒಂದು ರಾಜವಂಶದ ಒಂದು ಹಠ ಇರುತ್ತೆ. ಸೊ ಆ ರಾಜವಂಶ ಆ ಕಾಂತಾರ ಅನ್ನುವಂತಹ ಈಶ್ವರ ಹೂತೋಟನ ವಶಪಡಿಸ್ಕೊಂಡ್ರ ಇಲ್ವಾ ಅನ್ನೋದೇ ಈ ಒಂದು ಕಾಂತಾರ ಸಿನಿಮಾದ ಒಂದು ಒನ್ ಲೈನ್ ಸ್ಟೋರಿ ಅಂತಾನೆ ಹೇಳ್ಬೋದು. ಇನ್ನು ಈ ಸಿನಿಮಾದ ಒಂದು ಪಾಸಿಟಿವ್ ನೆಗೆಟಿವ್ ನ ಹೇಳ್ತೀನಿ ಕೇಳಿ. ಪಾಸಿಟಿವ್ ಅಂದ್ರೆ ಅದು ರಿಷಬ್ ಶೆಟ್ಟಿ ಅಂತಾನೆ ಹೇಳ್ಬೋದು. ಸೊ ಒನ್ ಮೋರ್ ಪಾಸಿಟಿವ್ ಅಂದ್ರೆ ಅದು ಅಜ್ನೀಶ್ ಲೋಕನಾಥ್ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಒಂದು ಸೂಪರ್ ಆಗಿರುವಂತಹ ಆ ಸೀನು, ಆ ಏನ್ ಕ್ರಾನಿಕಲ್ ಮಿಥಾಲಜಿಕಲ್ ಏನ್ ಡ್ರಾಮಾ ಇದೆ, ಸೊ ಆಕ್ಷನ್ ಡ್ರಾಮಾಗೆ ಬೇಕಾಗಿರುವಂತಹ ಎಲ್ಲಾ ಎಲಿಮೆಂಟ್ನು ಈ ಸಿನಿಮಾದಲ್ಲಿ ಒಂದು ಯೂಸ್ ಮಾಡಿದ್ದಾರೆ. ಸೊ ಅಜ್ನೀಶ್ ಲೋಕನಾಥ್ ಮತ್ತು ರಿಷಬ್ ಶೆಟ್ಟಿಗೆ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೋದು. ಇನ್ನು ಕಾಂತಾರ 1ಗೂ ಈ ಕಾಂತಾರ ಲೆಜೆಂಡ್ಗೂ ಕಂಪೇರ್ ಮಾಡಿ ನೋಡೋದಾದ್ರೆ, ಕಾಂತಾರ 1ನ 10 ಕಾಂತಾರನ ಈ ಸಿನಿಮಾದಲ್ಲಿ ನಾವು ನೋಡಿದಾಗಾಯ್ತು. ಯಾಕಂದ್ರೆ ಅಲ್ಲಿ ಲಾಸ್ಟ್ ಒಂದು 20 ಮಿನಿಟ್ಸ್ ಭಯಂಕರವಾದಂತಹ ಒಂದು ಗೂಸ್ ಬಂಪ್ ಪರ್ಫಾರ್ಮೆನ್ಸ್ ನ ರಿಷಬ್ ಶೆಟ್ಟಿ ಅವರು ಮಾಡಿರ್ತಾರೆ. ಬಟ್ ಈ ಸಿನಿಮಾದಲ್ಲಿ ಸೀನ್ ಬೈ ಸೀನ್, ಕಟ್ ಬೈ ಕಟ್, ಯಪ್ಪ ದೇವ್ರೇ, ಭಯಂಕರವಾದಂತಹ ಒಂದು ಪರ್ಫಾರ್ಮೆನ್ಸ್ ನಮ್ಮ ರಿಷಬ್ ಶೆಟ್ಟಿ ಕಡೆಯಿಂದ. ಟೋಟಲ್ ಆಗಿ ನನಗೆ ಒಂದು 10 ಕಾಂತಾರನ ಒಟ್ಟಿಗೆ ತೋರಿಸಿದಾಗೆ ಒಂದು ಫೀಲ್ ಆಯ್ತು. ಇನ್ನೂ ಹೇಳ್ಬೇಕಂದ್ರೆ ವಿಜುವಲ್ ಎಫೆಕ್ಟ್ಸ್ ಎಲ್ಲ ಟಾಪ್ ಲೆವೆಲ್ ಆಗಿತ್ತು. ಯಾವ ಇಂಟರ್ನ್ಯಾಷನಲ್ ಮೂವಿ ಕೂಡ ಕಡಿಮೆ ಇಲ್ಲ ಅನ್ನೋ ರೇಂಜ್ ಅಲ್ಲಿ ನಮ್ಮ ಕನ್ನಡ ಮೂವಿ ಇತ್ತು ಅಂತಾನೆ ಹೇಳ್ಬೋದು. ಸೋ ಸ್ಯಾಟಿಸ್ಫೈಡ್. ಭಯಂಕರವಾದಂತಹ ಮೂವಿ. ಯಾವುದೇ ಕಾರಣಕ್ಕೂ ಪೈರಸಿ ಒಂದು ನೋಡಕ್ ಹೋಗ್ಬೇಡಿ, ಥಿಯೇಟರ್ ಅಲ್ಲೇ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ, ಅದು ಭಯಂಕರವಾಗಿರುತ್ತೆ ಅಂತಾನೆ ಹೇಳ್ತೀನಿ. ಇನ್ನು ಸಿನಿಮಾದಲ್ಲಿ ಎಲ್ಲರೂ ಅದ್ಭುತವಾಗಿರುವಂತಹ ಒಂದು ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಎಸ್ಪೆಷಲಿ ಹೇಳ್ಬೇಕಂದ್ರೆ ರುಕ್ಮಿಣಿ ವಸಂತ್ ಅವರು ಕೊಟ್ಟಿರುವಂತಹ ಪಾರ್ಟ್ ನ ಅಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು. ರುಕ್ಮಿಣಿ ವಸಂತ್ ಅವ್ರ ಕಡೆಯಿಂದ ಇಂಥ ಒಂದು ಪರ್ಫಾರ್ಮೆನ್ಸ್ ನಾನು ಎಕ್ಸ್ಪೆಕ್ಟ್ ಮಾಡಲೇ ಇಲ್ಲ. ಸೊ ಇನ್ನು ಈ ಸಿನಿಮಾದ ಒಂದು ನೆಗೆಟಿವ್ ಅಂತ ನಾವು ಏನು ಹೇಳಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ಒಂದು ಫಸ್ಟ್ ಹಾಫ್ ಸ್ವಲ್ಪ ಲ್ಯಾಗ್ ಆಯ್ತು. ಅಂದ್ರೆ ಒಂದಿಷ್ಟು ಸನ್ನಿವೇಶಗಳು ತುಂಬಾ ಒಂದು ಸ್ವಲ್ಪ ಎಲಾಸ್ಟಿಕ್ ಆಗಿ ಸ್ವಲ್ಪ ಎಳ್ಕೊಂಡು ಹೋದ್ರು ಅನ್ನುವಂತ ಒಂದು ಮನಸ್ಥಿತಿ ಬರುತ್ತೆ. ಬಟ್ ಸೆಕೆಂಡ್ ಹಾಫ್ ಇಂಟರ್ವಲ್ ಮುಗಿದ್ಮೇಲೆ ಒಂದು ಸೀನ್ ಆಗುತ್ತೆ ನೋಡಿ, ಜೆಟ್ ರೀತಿಯಲ್ಲಿ ಒಂದು ಕ್ಲೈಮ್ಯಾಕ್ಸ್ ತನಕ ಹೋಗುತ್ತೆ ಸಿನಿಮಾ. ಸೆಕೆಂಡ್ ಹಾಫ್ ಅಂತೂ ಟಾಪ್ ಲೆವೆಲ್ ಅಂತಾನೆ ಹೇಳ್ಬೋದು. ಸೊ ಓವರ್ ಆಲ್ ಆಗಿ ಹೇಗಿತ್ತು ಅಂತ ಕೇಳಿದ್ರೆ, ರಿಯಲ್ ಕಾಂತಾರ ದರ್ಶನ ಮಾಡ್ದಂಗಿತ್ತು ಗುರು. ಸೊ ಟುವರ್ಡ್ಸ್ ದ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ. ಆ ಟ್ವಿಸ್ಟ್ ಅಲ್ಲಿ ಒಂದಿಷ್ಟು ಅವತಾರಗಳು ಬರುತ್ತೆ ನೋಡಿ. ಆ ಅವತಾರ ಎಲ್ಲ ನೋಡ್ಬಿಟ್ರೆ ನೀವು ಅಷ್ಟು ಭಯಂಕರವಾದಂತಹ ಮೂವಿ. ಯಾವುದೇ ಕಾರಣಕ್ಕೂ ನೀವು ಥಿಯೇಟರ್ ಒಂದು ಮಿಸ್ ಮಾಡ್ಕೊಳ್ಬೇಡಿ. ಥಿಯೇಟರ್ ಹೋಗಿ ಫ್ಯಾಮಿಲಿ ಸಮೇತ ನೋಡ್ಬೋದು. ಅಷ್ಟು ಭಯಂಕರವಾದಂತಹ ಒಂದು ಅದ್ಭುತವಾದಂತಹ ಸಿನಿಮಾನ ರಿಷಬ್ ಶೆಟ್ಟಿ ಅವರು ಕೊಟ್ಟಿದ್ದಾರೆ. ಸೊ ಇನ್ಯಾಕ್ ತಡ, ಇನ್ನೊಂದು 1000 crore ಮೂವಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಲ್ಲಿ ನಮ್ಮ ಕಾಂತಾರ ಲೆಜೆಂಡ್ ಇರೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ಬೋದು. ಸೊ ಯಾವುದೇ ಕಾರಣಕ್ಕೂ ಸಿನಿಮಾನ ಮಿಸ್ ಮಾಡಬೇಡಿ, ಫ್ಯಾಮಿಲಿ ಸಮೇತ ಹೋಗಿ ನೋಡಿ. ಒಂದು ಬ್ಲಾಕ್ ಬಸ್ಟರ್ ಅಂತಹ ಒಂದು ದಸರಾಕ್ಕೆ ಒಂದು ಒಳ್ಳೆ ಟ್ರೀಟ್ ನ ಕೊಟ್ಟಿದ್ದಾರೆ. ಹ್ಯಾಟ್ಸ್ ಆಫ್ ಟು ದ ಕಾಂತಾರ ಟೀಮ್ ಅಂತ ಹೇಳಿದೆ. ವಿಡಿಯೋ ಮುಗಿಸಿ, ಟಾಟಾ, ಟೇಕ್ ಕೇರ್, ಬಾಯ್.